ಔರಾದ ತಾಲ್ಲೂಕಿನಲ್ಲಿ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ. ರೈತರಿಗೆ ಅನ್ಯಾಯವಾದರೆ ಸಹಿಸುವುದಿಲ್ಲ, ಶಾಸಕ ಪ್ರಭು ಚವ್ಹಾಣ. ನಾಡಿಗೆ ಅನ್ನ ನೀಡಿ ಪೋಷಿಸುವ ರೈತರ ಏಳಿಗೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಎಲ್ಲ ಯೋಜನೆಗಳ ಲಾಭ ಅರ್ಹ ರೈತರಿಗೆ ತಲುಪಿಸಬೇಕು. ರೈತರಿಗೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲವೆಂದು ಔರಾದ ಶಾಸಕರಾದ ಪ್ರಭು ಬಿ ಚವ್ಹಾಣ ತಿಳಿಸಿದರು. ಔರಾದ ತಾಲ್ಲೂಕಿನ ಚಿಂತಾಕಿ, ಸಂತಪುರ ಹಾಗೂ ಔರಾದನಲ್ಲಿ ಮೇ 30 ರಂದು 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಂಗಾರು ಹಂಗಾಮು ಆರಂಭವಾಗಲಿದ್ದು, ರೈತರು ಸಕಾಲಕ್ಕೆ ಬಿತ್ತನೆ ಮಾಡಲು ಅನುಕೂಲವಾಗಲಿ ಎಂಬ ಕಾರಣಕ್ಕೆ ಮುಂಚಿತವಾಗಿಯೇ ಬಿತ್ತನೆ ಬೀಜ ವಿತರಣೆಗೆ ಚಾಲನೆ ನೀಡಲಾಗಿದೆ. ಬಿತ್ತನೆ ವೇಳೆಗೆ ರೈತರಿಗೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ತಲುಪಬೇಕು. ಈ ದಿಶೆಯಲ್ಲಿ ಅಧಿಕಾರಿಗಳು ಹೆಚ್ಚಿನ ಶ್ರಮ ವಹಿಸಬೇಕು. ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕೆಲಸ ಮಾಡಬೇಕೆಂದು ಹೇಳಿದರು. ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾದರೂ ಕಡಿಮೆ ಮಳೆಯಾದರೂ ಬೆಳೆ ನಷ್ಟವಾಗುತ್ತದೆ. ಇಳುವರಿ ಹೆಚ್ಚಾಗಬೇಕು ಮತ್ತು ನಷ್ಟ ಕಡಿಮೆಯಾಗುವ ರೀತಿಯಲ್ಲಿ ಇಲಾಖೆ ಅಧಿಕಾರಿಗಳು ರೈತರಿಗೆ ಕಾಲಕಾಲಕ್ಕೆ ಸೂಕ್ತ ಸಲಹೆಗಳನ್ನು ನೀಡಬೇಕು. ಬೆಳೆ ವಿಮೆ ಕಂಪನಿಗಳು ಕೆಲ ದಿನಗಳಿಂದ ರೈತರಿಗೆ ವಂಚಿಸುತ್ತಿರುವ ಬಗ್ಗೆ ಸಾಕಷ್ಟು ದೂರುಗಳು ಬರುತ್ತಿವೆ. ದಾಬಕ, ಸಂತಪುರ ಹಾಗೂ ಮತ್ತಿತರೆ ಕಡೆಗಳಲ್ಲಿ ನಿಜವಾದ ರೈತರನ್ನು ಬಿಟ್ಟು ರೈತರಲ್ಲದವರಿಗೆ ಬೆಳೆ ವಿಮೆ ಸೌಲಭ್ಯ ಸಿಕ್ಕಿರುವ ಬಗ್ಗೆ ರೈತರು ತಿಳಿಸಿದ್ದಾರೆ. ಈ ಬಗ್ಗೆ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಸಚಿವರ ಗಮನಕ್ಕೂ ತಂದಿದ್ದೇನೆ. ಸಹಾಯಕ ನಿರ್ದೇಶಕರು ಈ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು. ಕ್ಷೇತ್ರದ ಯಾವೊಬ್ಬ ರೈತನಿಗೂ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಬೀಜ ವಿತರಣೆ ಕೇಂದ್ರ, ಈ ಕೇಂದ್ರದಲ್ಲಿ ರೈತರಿಗೆ ಬೀಜ ವಿತರಣೆ ಚಾಲನೆ ಕೊಡ್ತಾ ಇದ್ದೀವಿ. ಈ ಉದ್ಘಾಟನಾ ಪ್ರೋಗ್ರಾಂಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಮಾನ್ಯರು, ಪಟ್ಟಣ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ FMC ಎಲ್ಲ ರೈತರು, ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಕಮಾನ ತಾಲೂಕಾ 3 ಸೆಟ್ಮೆಂಟ್ ನಿನ್ನೆ ಲೋಕಾರ್ಪಣೆ ಮಾಡಿದ್ದೀನಿ. ಇವತ್ತು ಔರಾದ ತಾಲೂಕಾ ಚಿಂತಾಕಿ, ಸಂತಪುರ, ಔರಾದ ಪೂರ್ಣ ಆಗ್ತಾ ಇದೆ. ನಾವು ಅಧಿಕಾರಿಗೆ ನಿನ್ನೆ ಹೇಳ್ತಾ ಇದ್ದೀವಿ, ರಾಜ್ಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಔರಾದ ತಾಲೂಕಿನಲ್ಲಿ ಸೋಯಾಬೀನ್ ಜಾಸ್ತಿ ಆಗುತ್ತೆ. ಜಾಸ್ತಿ ಸೋಯಾಬೀನ್ ಔರಾದಲ್ಲಿ ಆಗುತ್ತೆ. ಜಾಸ್ತಿ ಸೋಯಾಬೀನ್ ಔರಾದ ಸ್ಟೇಟ್ ನಲ್ಲಿ ನಮ್ಮ ಸೋಯಾಬೀನ್ ಜಾಸ್ತಿ ರೈತರು ಹಾಕ್ತಾ ಇದಾರೆ. ಔರಾದಲ್ಲಿ ಸ್ಟೇಟ್ ನಲ್ಲಿ ನಂಬರ್ 1 ಇದೆ ಸೋಯಾಬೀನ್ ಸವಾಲು. ನಮ್ಮ ರೈತರು ಎಲ್ಲ ಮಾಡ್ತಾರೆ. ಆದ್ರೆ ಎಂದು ಬೀಜ ಕೊಡ್ತಾ ಇದ್ರಿ, ಸೀಡ್ಸ್ ಕೊಡ್ತಾ ಇದ್ರಿ, ಈ ಕ್ವಾಲಿಟಿ ಆಗಬೇಕು. ಬೋಗಸ್ ಕಂಪನಿ ಆಗಬಾರ್ದು. ಯಾವ್ಯಾವ ಕಂಪನಿ ಕೊಡ್ತಾ ಇದ್ರಿ ಒರಿಜಿನಲ್ ಆಗ್ಬೇಕು. ರೈತರೇ ಮೋಸ ಆಗಬಾರ್ದು, ವಂಚನೆ ಆಗಬಾರ್ದು. ಯಾಕಂದ್ರೆ ಸೋಯಾಬೀನ್ ಹೆಚ್ಚಿಗೆ ನಮ್ಮ ರೈತರು ಮಾಡ್ತಾ ಇದಾರ. ಅದಕ್ಕಾಗಿ ಬೀಜ ಕ್ವಾಲಿಟಿ ಆಗ್ಬೇಕು. ಕ್ವಾಲಿಟಿ ಬಿಡಬಾರ್ರೆ. ನಮ್ಮ ಒಂದೇ ಜೆಡಿಗೆ ಮಾತಾಡ್ತೀನಿ, ಸಂಸದಿಗೆ ತಮ್ಗೆ ಹೇಳ್ತಾ ಇದ್ದೀನಿ. ಹೋದ ವರ್ಷ ಕೂಡ ಆಗಿದೆ. ಹೀಗಾಗಿ ನಮ್ದ ಕಮೆಂಟ್ ಬರ್ತಾ, ನಾನು ಸೇವಾಗಿದ್ದೀನಿ, ನಮ್ಗೆ ಜಾಸ್ತಿ ಕಮೆಂಟ್ ಬರ್ತಾ ಇದೆ. ಇವತ್ತು ಬೋಗಸ್ ಕಂಪನಿ ಸಪ್ಲೈ ಮಾಡಬಾರ್ದು, ಕಳಪೆ ಬೀಜ ವಿತರಣೆ ಮಾಡಬಾರ್ದು. ಕ್ವಾಲಿಟಿ ಆಗ್ಬೇಕು, ಕ್ವಾಂಟಿಟಿ ಆಗ್ಬೇಕು. ಆಮೇಲೆ ನಮ್ಮ ಔರಾದ ಸಮರ್ಥವಾಗಿ ಪೂರ್ತಿ ಯಾಕಂದ್ರೆ ಸೋಯಾಬೀನ್ ನಾನು ಯೂಸ್ ಮಾಡ್ತೀವಿ. ರಾಜ್ಯದಲ್ಲಿ ಔರಾದ ನಂಬರ್ 1 ಇದೆ. ಕರೆಕ್ಟ್ ಔರಾದ ನಂಬರ್ 1 ಇದೆ. ಕ್ವಾಲಿಟಿ ಹೋದ್ರೆ ಕಿಸಾನ್ ನಂಬರ್ 1 ಆಗ್ತಾರೆ. ಅವರೇ ಹೊಲದಲ್ಲಿ ಸರಿಯಾಗಿ